ಗೋವಾದ ನೈಟ್ ಕ್ಲಬ್ನಲ್ಲಿ ಸಿಲಿಂಡರ್ ಸ್ಫೋಟ ಸಂಭವಿಸಿದೆ. ಪರಿಣಾಮ 23 ಮಂದಿ ಸಜೀವ ದಹನವಾಗಿದ್ದಾರೆ. ತಡರಾತ್ರಿ ನಡೆದಂತಹ ಘಟನೆ ಇದು. ಇದ್ದಕ್ಕಿದ್ದ ಹಾಗೆ ಅಡುಗೆ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಂತಹ ಪರಿಣಾಮ ಇಡೀ ಕಟ್ಟಡವೇ ಹೊತ್ತಿ ಉರಿದಿದೆ. ಗೋವಾದ ನೈಟ್ ಕ್ಲಬ್ನಲ್ಲಿ ಈ ದುರಂತ ಸಂಭವಿಸಿದೆ. ಉತ್ತರ ಗೋವಾದಲ್ಲಿ ನೈಟ್ ಕ್ಲಬ್ನಲ್ಲಿ ಘಟನೆ. ಮಧ್ಯರಾತ್ರಿ 12 ಗಂಟೆಗೆ ನೈಟ್ ಕ್ಲಬ್ನಲ್ಲಿ ಈ ದುರಂತ ಆಗಿದೆ. ಮಧ್ಯರಾತ್ರಿ 12 ಗಂಟೆಗೆ ನೈಟ್ ಕ್ಲಬ್ನಲ್ಲಿ ಸಂಭವಿಸಿರುವಂತಹ ದುರಂತ ಇದು. ಕಿಚನ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಈ ದುರಂತ ಸಂಭವಿಸಿದೆ. ಈ ದುರಂತದಲ್ಲಿ 23 ಮಂದಿ ಸಜೀವ ದಹನವಾಗಿದ್ದಾರೆ. 3 ಮಹಿಳೆಯರು, 20 ಜನ ಪುರುಷರು ಅಂತ ಹೇಳಿ ಗುರುತಿಸಲಾಗಿದೆ. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ಬೆಂಕಿಯನ್ನ ನಂದಿಸೋದಕ್ಕಾಗಿಲ್ಲ. ನೀವು ಕೂಡ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹೊತ್ತಿ ಉರಿದಿದೆ ಕಟ್ಟಡ, ನೈಟ್ ಕ್ಲಬ್. ಮತ್ತೊಂದು ಕಡೆ ತತ್ಕ್ಷಣಕ್ಕೆ ಒಳಗಿದ್ದವರನ್ನ ರಕ್ಷಿಸೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳು ಕೂಡ ಆಗಿದೆ. 23 ಮಂದಿ ಈ ದುರಂತದಲ್ಲಿ ಸಾವನ್ನಪ್ಪಿರುವಂಥದ್ದು. ಈಗಾಗಲೇ ಗೋವಾ ಸಿಎಂ ಸಂತಾಪವನ್ನು ಸೂಚಿಸಿದ್ದಾರೆ. ಜೊತೆಗೆ ಸಾವನ್ನಪ್ಪಿರೋರ ಮೂಲ ಅಥವಾ ಮಾಹಿತಿಯನ್ನ ಹುಡುಕುವ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸಿಲಿಂಡರ್ ಸ್ಫೋಟದಿಂದ ಈ ದುರಂತ ಸಂಭವಿಸಿರುವಂಥದ್ದು. ಅಗ್ನಿ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋವಾ ಸಿಎಂ ಸಂತಾಪವನ್ನು ಸೂಚಿಸಿದ್ದಾರೆ. ಮೃತರಿಗೆ ಸಂತಾಪವನ್ನು ಸೂಚಿಸಿರುವಂತಹದ್ದು ಪ್ರಮೋದ್ ಸಾವಂತ್. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಉನ್ನತ ಮಟ್ಟದ ತನಿಖೆಗೂ ಕೂಡ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಗೋವಾ ಸಿಎಂ ಸಂತಾಪವನ್ನು ಸೂಚಿಸಿ ಹೆಚ್ಚಿನ ತನಿಖೆಗಾಗಿ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ನಿಜಕ್ಕೂ ಕೂಡ ಸಿಲಿಂಡರ್ ಬ್ಲಾಸ್ಟ್ನಿಂದಲೇ ಆಯ್ತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಗೊತ್ತಾಗಬೇಕಿದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕಿಚನ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಕ್ಷಣಾರ್ಧದಲ್ಲಿಯೇ ಇಡೀ ಕಟ್ಟಡಕ್ಕೆ ಆವರಿಸಿಕೊಂಡು ಈ ದುರಂತ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಗೋವಾ ಪ್ರವಾಸಿಗರ ಹಾಟ್ಸ್ಪಾಟು, ವೀಕೆಂಡ್ ಬೇರೆ, ಇಯರ್ ಎಂಡ್ ಹತ್ರ ಬರ್ತಾ ಇದೆ, ನ್ಯೂ ಇಯರ್ ಪಾರ್ಟಿ, ಕ್ರಿಸ್ಮಸ್ಸು. ಸಹಜವಾಗಿಯೇ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಗೋವಾದಲ್ಲಿ ಸೇರ್ತಾರೆ, ಸೆಲೆಬ್ರೇಟನ್ನು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ದುರಂತ ಆಗಿರುವಂಥದ್ದು. ಡೀಟೇಲ್ಸ್ ಕೊಡೋದಕ್ಕೆ ಶಬೀರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ದುರಂತ ಹೇಗೆ ಸಂಭವಿಸ್ತು, ಜೊತೆಗೆ ಸಿಲಿಂಡರ್ ಸ್ಫೋಟನ ಕಾರಣ ಅಥವಾ ಬೇರೆ ಏನಾದರೂ ಇದೆಯಾ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಅಂತ? ಪ್ರೇಮ್, ಪ್ರಾಥಮಿಕವಾಗಿ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಸಿಲಿಂಡರ್ ಸ್ಫೋಟದಿಂದ ಈ ದುರ್ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಇವತ್ತು ಈ ಒಂದು ಘಟನೆಯಲ್ಲಿ 23 ಮಂದಿ ಮೃತಪಟ್ಟಿರುವಂತದ್ದು. ಸದ್ಯಕ್ಕೆ ಮೃತದೇಹಗಳನ್ನ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸಗಳಾಗಿದ್ದಾವೆ. ಮತ್ತೆ ಗಾಯಾಳುಗಳಿಗೂ ಕೂಡ ಚಿಕಿತ್ಸೆ ಕೊಡುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದ್ದಾವೆ. ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ್ದಾರೆ. ತನಿಖೆ ಕೂಡ ಶುರುವಾಗಿರುವಂತದ್ದು. ಮುಖ್ಯವಾಗಿ ಘಟನೆ ನಡೀಲಿಕ್ಕೆ ಏನ್ ಕಾರಣ ಅನ್ನುವಂಥದ್ರ ಬಗ್ಗೆ ತನಿಖೆಗಳನ್ನು ಕೂಡ ಈಗ ಮಾಡ್ಲಾಗ್ತಾ ಇರುವಂತದ್ದು. ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಂತಾಪವನ್ನ ಸೂಚಿಸಿರುವಂತದ್ದು. ಮತ್ತೆ ಈ ಘಟನೆಗೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲಿ ಆ ತನಿಖೆಗೆ ಕೂಡ ಅವರು ಆದೇಶವನ್ನ ಮಾಡಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಗೋವಾದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ 23 ಜನ ಸುಟ್ಟು ಕರಕಲಾದಂತಹ ಘಟನೆ. ಒಂದು ಕಡೆ ಆ ಕ್ಲಬ್ನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿಯನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಒಳಗಿದ್ದ ಮೃತದೇಹಗಳನ್ನು ಹೊರತೆಗಿತಾ ಇರುವಂತಹ ಕಾರ್ಯಾಚರಣೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಹೆಚ್ಚಿನ ತನಿಖೆಗಾಗಿ ಗೋವಾ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ನಿಜಕ್ಕೂ ಸಿಲಿಂಡರ್ ಸ್ಫೋಟದಿಂದಲೇ ಈ ದುರಂತ ಆಯ್ತಾ, ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಹೇಳಿ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ.